ಮಲ್ಟಿಪರ್ಪಸ್ ಸೌಹಾರ್ದ ಕೋಆಪರೇಟಿವ್ ಲಿಮಿಟೆಡ್ ಏನಂದರೆ ನಮ್ಮ ಒಂದು ನಾವು ನಮ್ಮ ವ್ಯವಹಾರಗಳು ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಬಟ್ ನಮ್ಮಿಂದ ಏನಾದ್ರು ಒಂದು 4 ಜನ ಸೊಸೈಟಿಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದು ಸೊಸೈಟಿನ ಓಪನ್ ಮಾಡೋಣ ಅಂತ ಒಂದು ಯೋಚನೆ ಬಂದಾಗ 2012ರಲ್ಲಿ ಇದನ್ನು ಓಪನ್ ಮಾಡ್ತೀವಿ. ಮೂಲ ಉದ್ದೇಶ ಏನು ಅಂದರೆ ಸಾರ್ವಜನಿಕರಿಗೆ ಕಷ್ಟ ಸುಖಗಳಲ್ಲಿ ಹೆಲ್ಪ್ ಆಗಬೇಕು. ನಮ್ಮ ಸದಸ್ಯರು ಮಾಡ್ಕೊಂಡೇ ಮಾಡ್ಬೇಕು. ನಾವು ಅದನ್ನು ಮೆಂಬರ್ಗಳಿಗೆ ಕಷ್ಟಗಳಲ್ಲಿ ಹೆಲ್ಪ್ ಆಗಬೇಕು ಅನ್ನೋ ಒಂದು ಮೂಲ ಉದ್ದೇಶ ನಮ್ಮದಷ್ಟೇ. ಆ ಒಂದು ಉದ್ದೇಶನ ಇವತ್ತು ನೆರವೇರಿಸೋದ್ರಲ್ಲಿ ಸಾಕಷ್ಟು ಸಕ್ಸಸ್ ಆಗಿದ್ದೀವಿ ಅಂತ ನಮ್ಮ ಒಂದು ರೆಕಾರ್ಡ್ಗಳು ಹೇಳ್ತಾ ಇದ್ದೀವಿ. ನಮ್ಮಲ್ಲಿ ಒಂದು 400 ಚಿಲ್ಲರೆ ಮೆಂಬರ್ ಇದ್ದಾರೆ. ಅವರು ಹಲವಾರು ಜನ ಇವತ್ತು ನಮ್ಮಲ್ಲಿ ನಂಬಿಕೊಂಡು ಫಿಕ್ಸೆಡ್ ಡೆಪಾಸಿಟ್ಗಳನ್ನ ಇಟ್ಟಿದ್ದಾರೆ. ಅವ್ರಿಗೆ ಸಕಾಲಕ್ಕೆ ಇಂಟ್ರೆಸ್ಟ್ ಅವ್ರಿಗೆ ಇವತ್ತರೆಗೂ ಕೂಡ ಒಂದು ದಿವಸನೂ ಲೇಟ್ ಆಗದಾಗೆ ಕಳೆದ 12 ವರ್ಷದಲ್ಲಿ ಹೋಗ್ತಾ ಇದೆ. ಮತ್ತು ಹಲವಾರು ಜನ ಮೆಂಬರ್ ಆಗಿರೋರು ಅವರು ಒಂದು ಸಾಲಗಳನ್ನ ಪಡ್ಕೊಂಡು ಕರೆಕ್ಟಾಗಿ ಕಟ್ತಾ ಇದ್ದಾರೆ. ಕಟ್ಟದೇ ಇರೋರು ಇದ್ದಾರೆ. ಅವ್ರಿಗೆಲ್ಲರಿಗೂ ಕಾನೂನು ಕ್ರಮ ಜರುಗಿಸಿ ಕೋರ್ಟ್ ಮುಖಾಂತರ ಅವರು ವಸೂಲಿ ಮಾಡ್ತಾಯಿದ್ದೀವಿ. ಇಲ್ಲಾಂದರೆ ನಾವು ಎಲ್ಲರಿಗೂ ಸೊಸೈಟಿ ನಡೆಸ್ಕೊಡ್ಬೇಕು. ಹಾಗೆ ಒಂದು ಹೆಮ್ಮೆಯಿಂದ ನಾನು ಈ ಸೊಸೈಟಿನ ನಾವು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹೇಗೆ ಅಂತಂದರೆ ಇವಾಗ ನಾರ್ಮಲ್ ಕೋರ್ಸು ಎಲ್ಲ ಬಿಸ್ನೆಸ್ಗಳು ಚೆನ್ನಾಗಿ ನಡೀತಾ ಇದೆ, ಎಲ್ಲ ವ್ಯವಹಾರ ಎಲ್ಲ ಸಂಸ್ಥೆಗಳು ಚೆನ್ನಾಗಿ ನಡೀತಾ ಇದ್ದಾವೆ. ಈಗ ನಡ್ಸ್ಕೊಂಡು ಹೋಗೋದಲ್ಲ ಮುಖ್ಯ. ಕೊರೋನಾ 2 ವರ್ಷ ಕೊರೋನಾ ಆದಾಗ ಸಂಸ್ಥೆಗಳು ಮುಚ್ಚೋದು. ಸರ್ಕಾರ ಹೇಳ್ತು ಯಾರು ಬೀದಿಗೆ ಬರಬೇಡಿ, ಮನೆಯಿಂದ ಈಚೆ ಬರಬೇಡಿ ಅಂತ. ಆಗ ನಮ್ಮ ಸದಸ್ಯರುಗಳು FD ಇರೋರು ಹಲವಾರು ಜನ ಸೀನಿಯರ್ ಸಿಟಿಸನ್ಸ್ ಇದನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಒಂದು ದಿವಸನೂ ತೊಂದರೆ ಆಗ್ದಂಗೆ ನೋಡ್ಕೊಂಡಿದ್ದೀವಿ. ಅವರ ಜೀವನಕ್ಕೆ ಒಂದು ದಿವಸ ತೊಂದರೆ ಆಗ್ದಂಗೆ ನೋಡ್ಕೊಂಡಿದ್ದೀವಿ. ಯಾವ ರೀತಿ? ಕೊರೋನಾದಲ್ಲಿ ಎಷ್ಟೋ ಜನ ಸೊಸೈಟಿಗಳು ಹೆಂಗಿರೋ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದು ಬಾಗಿಲು ಹಾಕೊಂಡು ಕುತ್ಕೊಂಡ್ಬಿಟ್ರು. ಆದರೆ ನಾವು ಹಂಗೆ ಮಾಡಲಿಲ್ಲ. ಗೌರ್ಮೆಂಟಿಂದನೇ ಪರ್ಮಿಷನ್ ತೊಗೊಂಡು, ಇಲಾಖೆಗಳಿಂದ ಪರ್ಮಿಷನ್ ತೊಗೊಂಡು ನಮ್ಮ ಸ್ಟಾಫ್ಗೆಲ್ಲ ID ಕಾರ್ಡ್ ಕೊಟ್ಟು ಅರ್ಧ ದಿವಸ ನಮ್ಮ ಸೊಸೈಟಿ ಓಪನ್ ಮಾಡಿ ನಾವೇ ಕುತ್ಕೋತಿದ್ದೋ. ಯಾರು ಬರಲ್ಲ ಅಲ್ಲಿ. ಅವ್ರ ಮನೆಗೊಳಗೆ ಇಂಟ್ರೆಸ್ಟ್ನ ಕಳಿಸಿದ್ದೀವಿ. ಯಾಕೆಂದರೆ ಅವ್ರಿಗೆ ಜೀವನಕ್ಕೆ ತೊಂದರೆ ಆಗಬಾರ್ದು. ನಂಬ್ಕೊಂಡಿಟ್ಟಿದ್ದಾರೆ. ನಮ್ಮ ಸ್ವಸ್ತಿಕ್ಕು ನಮ್ಮಿಂದ ಏನೋ ಇಲ್ಲಿ ಅನುಕೂಲ ಆಗುತ್ತೆ ಅಂತ ಇಟ್ಟಿದ್ದಾರೆ. ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವತ್ತು ಅಂಥ ಕಷ್ಟ ಕಾಲದಲ್ಲೂ ಅವ್ರಿಗೆಲ್ಲ ನಾವು ನಮ್ಮ ಸದಸ್ಯರನ್ನ ಬಿಟ್ಟಿಲ್ಲ. ಅದೇ ನಂಬಿಕೆಯಿಂದ ನಮ್ಮ ಸದಸ್ಯರೆಲ್ಲ ನಮ್ಮ ಜೊತೆ ಮುಂದುವರಿತಾ ಇದ್ದಾರೆ. ನಮ್ಮ ಇವತ್ತು ಸೊಸೈಟಿ ಪ್ರತಿ ವರ್ಷ ಲಾಭದಲ್ಲಿ ನಡ್ಸ್ಕೊಂಡು ಹೋಗೋದಕ್ಕೆ ಈ ಒಂದು ಎಲ್ಲರೂ ಸಹಕಾರ, ಒಂದು ತಮ್ಮಂಥವರೆಲ್ಲ ಒಂದು ಆಶೀರ್ವಾದ, ಸಹಕಾರ ಎಲ್ಲ ಇದರಿಂದ ನಾವು ಇವತ್ತು ಒಂದು ಸೊಸೈಟಿನ ನೀಟಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಹಲವಾರು ಜನ ಕುಟುಂಬಗಳಿಗೆ ಇದು ನೆರಳಾಗಿದೆ ಅಂತ ಹೇಳೋದಕ್ಕೆ ಒಬ್ಬ ಅಧ್ಯಕ್ಷ ಆಗಿ ನಾನಂತೂ ಹೆಮ್ಮೆ ಪಡ್ತೀನಿ. ಇದು ಟರ್ನ್ ಓವರ್ 13 ಕೋಟಿ ರೂಪಾಯಿ, 13 ಕೋಟಿ ಸಮಥಿಂಗ್ ಇದೆ. ನಾವು ಪ್ರಾರಂಭದಲ್ಲಿ ಮಾಡಿದ್ದು ಬರೀ 1 ಲಕ್ಷ ಚಿಲ್ಲರೆ ಶೇರ್ ಬಂಡವಾಳದಿಂದ ಪ್ರಾರಂಭ ಮಾಡಿದ್ದು. ಇವತ್ತು ಆ ಮಟ್ಟಕ್ಕೆ ಬೆಳೆದಿದೆ. ಅಡ್ವೈಸರು ಪ್ರಸನ್ನರಾವ್ ಅಂತ, ಇವರು ಲೀಗಲ್ ಅಡ್ವೈಸರ್, ಆಡಿಟರು. ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ಅವರು ನಮಗೆ ಈಗ ಹೋಗಿ ಅಂತ ಗೈಡ್ ಮಾಡ್ತಾರೆ. ನಮಗೇನಾರು ಬೇಕಾದಾಗ ಅವ್ರ ಮಾರ್ಗದರ್ಶನ ತಗೋತೀವಿ. ಮತ್ತು ಲೀಗಲ್ ಅಡ್ವೈಸರ್ ಇವರು ಶಿವಶಂಕರ್ ಅಂತ, ಹೈಕೋರ್ಟು ಸಿವಿಲ್ ಕೋರ್ಟ್ನಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ವೈಸ್ ಪ್ರೆಸಿಡೆಂಟು. ಅವರು ಒಬ್ಬ ಸೀನಿಯರ್ ಸಿಟಿಸನ್ನು. ಅವರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದವರು. ಹೀಗೆ ಹಲವಾರು ಜನ ಒಂದು ಮಾರ್ಗದರ್ಶನ ನಾವು ತಗೊಂಡು ನಾವು ಇದನ್ನು ಮುಂದಿನ ಹೆಜ್ಜೆನ ಇಟ್ಕೊಂಡು ಭಾಳ ಹುಷಾರಾಗಿ ಹೋಗ್ತೀವಿ. ಅದಂತೂ. ಯಾಕೆಂದರೆ ಹುಡುಕೋದು ಮಾಡೋದು, ದುರ್ವೇಷ ಮಾಡೋದು, ನಾಳೆ ನಂಬ್ಕೊಂಡಿರೋರಿಗೆ ತೊಂದರೆ ಆಗೋದು, ಅದು ಯಾವುದೂ ಆಗಬಾರ್ದು. ನಾವು ನಮ್ಮನ್ನ ಯಾರು ಮಾಡುವಂತ ಕೇಳಿರಲಿಲ್ಲ. ಏನೋ 4 ಜನಕ್ಕೆ ಅನುಕೂಲ ಆಗುವಂಥ ಮಾಡಿದ್ಮೇಲೆ ಮರ್ಯಾದೆ ಮಾಡ್ಕೊಳ್ಬೇಕಷ್ಟೇ. ಯಾವುದದ್ದು ಆಮೇಲೆ ಉಡಾಫೆಯಿಂದ ಮಾಡೋದು, ಏನೇನೋ ಆತುರ ನಿರ್ಧಾರ ತಗೊಳ್ಳೋದು, ನಮ್ಮಿಂದ ಹಲವಾರು ಜನ ಕುಟುಂಬಗಳು ತೊಂದರೆ, ಅದು ನಮ್ಗೆ ಇಷ್ಟ ಇಲ್ಲ. ನಾವು ಯಾವತ್ತೂ ಆ ಕೆಲಸ ಮಾಡಲ್ಲ. ಭಾಳ ಭಯವಾಗಿ ಹೋಗುವಂಥ ಜನ ನಾವು. ಹಾಗಾಗಿ ಈ ಒಂದು ಸಂಸ್ಥೆ ಭಾಳ ನೀಟಾಗಿ ನಡ್ಕೊಂಡು ಹೋಗೋದಕ್ಕೆ ಆ ಒಂದು ನಮ್ಮ ಕಂಟ್ರೋಲ್ ₹10 ಖರ್ಚು ಮಾಡಬೇಕಾದ್ರೆ ಲೆಕ್ಕ ಮಾಡಿಕೊಂಡು ಹಿಂಗೆ ಹೋಗ್ತಾ ಇರೋದ್ರಿಂದ ನಾವು ಭಯವಾಗಿ ಈ ಸಂಸ್ಥೆನ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಅಂತ ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಇಲ್ಲಿ ಸೊಸೈಟಿ ಇದಕ್ಕೆ ಬರೋಲ್ಲ. ಅದು ದಿನಗಳಲ್ಲಿ ಆಲೋಚನೆ ಇದೆ. ಸದ್ಯಕ್ಕೆ ನಾವು ಬ್ರ್ಯಾಂಚ್ ಇಲ್ಲ. ಹಾಗೇನೆ ಹಲವಾರು ಜನ ಆಗಲೇ ಕೇಳೋರು ಬ್ರ್ಯಾಂಚ್ ಮಾಡಿ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ 20 ಕಡೆ ಮಾಡಿದ್ರೆ ಏನಾಗುತ್ತೆ? ನಮ್ಮದೇನೆಂದರೆ ನಮ್ಮ ಅದಕ್ಕೆ ತುಂಬ ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ಮನುಷ್ಯನಿಗೆ ದೇವರು 2 ಕಣ್ಣು ಕೊಟ್ಟವನೇ, ಒಂದೇ ವಸ್ತು ನೋಡೋಕ್ಕೆ ಸಾಧ್ಯ. ಅಲ್ಲಿ ಮಾಡಿ ಇಲ್ಲಿ ಮಾಡಿ 20 ಕಡೆ ಮಾಡಿ ಹೆಸರು ಕೆಡಿಸ್ಕೊಳ್ಳೋದ್ಕಿಂತ ಮರ್ಯಾದೆ ಒಂದೇ ಮಾಡಲಿ, 2 ಮಾಡಲಿ, ನಾವು ಅಚ್ಚುಕಡೆ ನಡ್ಸ್ಕೊಂಡು ಹೋಗ್ಬೇಕು. ಯಾರಿಗೂ ಮೂಲ ಉದ್ದೇಶ ಏನು? ನಮ್ಮ ನಂಬ್ಕೊಂಬಂದಿರೋ ಮೆಂಬರ್ಗಳು ತೊಂದರೆ ಆಗಬಾರ್ದು. ಮೂಲ ಉದ್ದೇಶ ಅದು ಗುರಿ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಮಾಡೋಣ. ಆಗ ಒಬ್ಬೊಬ್ಬರು ಡೈರೆಕ್ಟ್ರಿಗೆ ಒಂದೊಂದು ಬ್ರಾಂಚ್ ಇನ್ಚಾರ್ಜ್ ಕೊಟ್ಟು ನಡ್ಸ್ಕೊಂಡು ಹೋಗೋವಂಥ ಬರಲಿ. ಈಗ ಯಾರೂ ಬಿಡುವಿಲ್ಲ. ಅದರಿಂದ ನಾವು ಇರೋದನ್ನು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬರ್ತಾರೆ ಯಾರು ಅಚ್ಚುಕಟ್ಟಾಗಿ ಹಚ್ಕೋಗ್ತಾರೆ.
ಯಾವುದೋ ಒಂದು ಕೆಟ್ಟ ಒಂದು ಇದಕ್ಕೆ ನಡವಳಿಕೆಗಾಗಲಿ ಅಥವಾ ಯಾವುದೇ ಒಂದು ಮೂಲ ಉದ್ದೇಶ ಆಗಲಿ ಯಾವುದೂ ತೊಂದರೆ ಇಲ್ದಂಗೆ ಮಾಡ್ಕೊಡೋದು. 12% ಸಿಟಿಸನ್ ಕೊಡ್ತೀವಿ ನಮ್ಮದು. ಬೇರೆ ಕಡೆ ಸ್ವಲ್ಪ ಕಡಿಮೆನೇ ಕೊಡ್ತಾರೆ, ನಮ್ಮದು 12% ಕೊಡ್ತೀವಿ. ಸೀನಿಯರ್ ಸಿಟಿಸನ್ಗೆ 1% ಜಾಸ್ತಿ ಕೊಡ್ತೀವಿ. ಮೊದಲು 5 ವರ್ಷ 6 ವರ್ಷ ಎಲ್ಲ ತೊಗೊಳ್ಳೋ ಫಿಕ್ಸೆಡ್ ಡೆಪಾಸಿಟ್ನ ಇದೆ ನಮ್ಮದು. ಸೊ ಕೊಡ್ತಾಯಿದ್ವಿ. ನಾವು ಇವಾಗ ಅದನ್ನು 3 ವರ್ಷಕ್ಕೇ ಮ್ಯಾಕ್ಸಿಮಮ್ ತೊಗೊಳ್ತೀವಿ. ಯಾಕಂದರೆ ಆಮೇಲೆ ಬೇಕಾದ್ರೆ ರಿನ್ಯೂ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ. ಈಗ ನಮಗೆ ಸಾಕಷ್ಟು ಡೆಪಾಸಿಟ್ ಇದೆ, ನಾವೇನು ಹೆಚ್ಚಿಗೆ ಡೆಪಾಸಿಟ್ ಫರ್ದಾಗಿ ತೊಗೊಳೋದಕ್ಕೆ ಆಸೆ ಇಲ್ಲ. ಇರೋದನ್ನೇ ನಿಮಗೆಲ್ಲ ಕೊಟ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀವಿ. ಹಾಂ, ನಮ್ಮಲ್ಲಿ ಫಿಕ್ಸೆಡ್ ಡೆಪಾಸಿಟ್ಸ್ ಹೇಳಿದ್ನಲ್ಲ, ಟೋಟಲ್ ನಮ್ಮ ಟರ್ನ್ ಓವರ್ 13 ಕೋಟಿ ಇದೆ. ಅಭಿವೃದ್ಧಿ ಅದು ನಮ್ಮ ಗುರಿ. ಈ ಕಳೆದ ವರ್ಷವೂ ಕೂಡ ನಮ್ಮ ಸೊಸೈಟಿ 7.5 ಲಕ್ಷ ರೂಪಾಯಿ ಲಾಭನ ಗಳಿಸ್ಕೊಂಡು, ಖರ್ಚು ವೆಚ್ಚ ಎಲ್ಲ ಆಡಿಟ್ರ್ ಫೀಸ್ ಎಲ್ಲ ಹೋಗಿ ನೆಟ್ ಪ್ರಾಫಿಟ್ ಉಳ್ಕೊಂಡಿದೆ. ಕಳೆದ ವರ್ಷನೂ ಕೂಡ 15% ಡಿವಿಡೆಂಡ್ನ ಕೊಟ್ಟಿದ್ವಿ. ಈ ವರ್ಷವೂ ಕೂಡ 15% ನಮ್ಮ ಷೇರುದಾರರಿಗೆ ಡಿವಿಡೆಂಡ್ನ ಕೊಡ್ತಾಯಿದ್ದೀವಿ. ಹಾಗಾಗಿ